ಶಿವಾನಿ ಅಮ್ಮ, ಶಿವಾನಿ ಶಿವಾನಿ ನಾನ್ ನೋಡ್ತಿರೋದ್ ನಿಜಾನ? ನನ್ ಮುದ್ದು ಬಂಗಾರ, ನಾನ್ ನೋಡ್ತಿರೋದ್ ನಿಜಾನ? ನೀನ್ ಬದುಕಿದೀಯಾ? ಮತ್ತೆ ಆ ಡೆಡ್ ಬಾಡಿ ಯಾರ್ದು? ಅದು ಬೇರೆ ಯಾರೋ ಹುಡುಗಿದೋಣ. ಅವಳ ಡೆಡ್ ಬಾಡಿ ತೋರಿಸಿ ಅದು ಶಿವಾನಿದೆ ಅಂತ ನಮ್ಮನ್ನ ನಂಬಿಸಿ ತಪ್ಪದಾರಿ ಹಿಡಿಯೋ ತರ ಮಾಡಿದ್ರು. ಯಾರಬ್ಬಿ ಹಾಗೆ ಮಾಡಿದ್ದು? ಹಾರಿಕಾ. ಸ್ವಲ್ಪನಾದ್ರೂ ಕೃತಜ್ಞತೆ ಇರಬೇಕು ದಮಯಂತಿ. ಇಷ್ಟು ದಿನ ಶಿವಾನಿ ಸಾವಿಗೆ ಕಾರಣ ವಸು ಅಭಿ ಅಂತಿದ್ದೆ. ಈಗ ವಸು ಅಭಿನೇ ಶಿವಾನಿನ ಕಾಪಾಡ್ಕೊಂಬಂದ್ರೆ ವಸುದೇ ತಪ್ಪು ಅಂತಿದ್ಯಲ್ಲ. ವಸು ಒಳ್ಳೇದೇ ಮಾಡ್ತಾಳೆ ಹೊರತು ಯಾರಿಗೂ ಕೆಟ್ಟದ್ ಮಾಡಲ್ಲ ದಮಯಂತಿ. ಈಗ್ಲಾದ್ರೂ ವಸುನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡು. ವಸು ಅತ್ಗೆ ಸಹನೆ ತಾಳ್ಮೆನೆ ಇವತ್ತು ಶಿವಾನಿ ಜೀವಂತವಾಗಿ ವಾಪಸ್ ಬರೋದಕ್ಕೆ ಕಾರಣಕ್ಕ. ಇಲ್ಲಾಂದ್ರೆ ನೀನು ಶಿವಾನಿನ ಶಾಶ್ವತವಾಗಿ ಕಳ್ಕೊತಿದ್ದೆ. ದೇವ್ರ ದಯೆಯಿಂದ ಶಿವಾನಿ ಕ್ಷೇಮವಾಗಿ ವಾಪಸ್ ಬಂದ್ಲು ತಾನೆ. ಇನ್ನೀ ಜಗಳ ಎಲ್ಲ ಬಿಟ್ಬಿಡಿ. ದಮಯಂತಿ, ಪಾಪ ಶಿವಾನಿ ಯಾವಾಗ ತಿಂದಿದ್ದಾಳೋ ಏನೋ, ಕರ್ಕೊಂಡೋಗಿ ಊಟ ತಿನ್ಸಮ್ಮ. ಬಾರೆ, ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ಯೋ ಏನೋ. ನೀನ್ ಜೀವಂತವಾಗಿಲ್ವಲ್ಲ ಅಂತ ನಾನು ಕೆಟ್ಟು ಅಳ್ದೇ ಇರೋ ದಿನಾನೇ ಇಲ್ಲ. ಹೌದಕ್ಕ, ನಾನು ಅಮ್ಮ ನಿಂಗೋಸ್ಕರ ತುಂಬಾ ಹತ್ವಿ, ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇವತ್ತು ನಿನಗಿಷ್ಟ ಆಗಿದ್ದೆಲ್ಲ ಮಾಡಿ ತಿನ್ನಿಸ್ತೀನಿ. ಸ್ನಾನ ಮಾಡಿ ಹೊಟ್ಟೆ ತುಂಬಾ ತಿಂದು ನಿದ್ದೆ ಮಾಡು. ನಡಿ ಹೋಗೋಣ. ಏನು ಸೌರೆ, ದಮಯಂತಿ ಅಂದಿರೋ ಮಾತಿಗೆ ಬೇಜಾರಾಗ್ತಾ ಇದ್ದೀರಾ? ಅವಳಿಗೆ ಮೆಚುರಿಟಿ ಇಲ್ಲ ಅಂತ ಅನ್ಕೋಬೇಕೋ, ಇಲ್ಲ ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇಲ್ವಾ ಅಂತ ಅನ್ಕೋಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ಹೊಸವ್ರೆ. ಹೌದಮ್ಮ, ದಮಯಂತಿನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀನೇನು ಮಾಡಿದ್ರು ಕೆಟ್ಟದಾಗೆ ತಿಳ್ಕೊತಾ ಇದ್ದಾಳೆ. ನಾನ್ ದಮಯಂತಿ ಮಾತಿಗೆ ಬೇಜಾರು ಮಾಡ್ಕೊಂಡಿಲ್ಲ ಭಾವ. ಶಿವಾನಿನ ಜೀವಂತವಾಗಿ ಕರ್ಕೊಂಡು ಬಂದು ಅವಳಿಗೆ ವಹಿಸೋದಕ್ಕೆ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೇದ್ ಮಾಡೋ ನೀನ್ ದೊಡ್ಡತನನ ದಮಯಂತಿ ಯಾವಾಗ ಅರ್ಥ ಮಾಡ್ಕೋತಾಳೆ ಅಂತ ಗೊತ್ತಾಗ್ತಿಲ್ಲ ವಸು. ಅವಳ ಬಗ್ಗೆ ಗೊತ್ತಿರೋದೇ ಅಲ್ವೇನಕ್ಕ. ನಾನು ಯೋಚನೆ ಮಾಡ್ತಿರೋದು
ದಮಯಂತಿ ಬಗ್ಗೆ ಅಲ್ಲ, ಹಾರಿಕಾ ಬಗ್ಗೆ. ಹಾರಿಕಾ ಕೂಡ ಅಷ್ಟೇ ವಸುವ್ರೆ. ನಾವೆಷ್ಟೇ ಸಲ ಏನೇ ಹೇಳಿದ್ರೂ ಅವಳು ಬದಲಾಗಲ್ಲ. ಹಾರಿಕಾ ಈ ಮಟ್ಟಕ್ಕೆ ಇಳಿದಿದ್ದಾಳೆ ಅಂದ್ರೆ ಅವಳು ತುಂಬಾ ಡೇಂಜರಸ್ ಆಗಿ ಬದಲಾಗಿದ್ದಾಳೆ ಅಭಿ. ಅಷ್ಟಕ್ಕೂ ನಮ್ಮ ಮನೇಲಿ ನಡೆಯೋ ವಿಷಯಗಳು ಹರಿಕಾಗ್ ಹೇಗ್ ಗೊತ್ತಾಗ್ತಿದೆ? ಸುಮಂಗಲಿ ಚಿಕ್ಕಮ್ಮ ಇದ್ರ ಹಿಂದೆ ಇದ್ದಾರೆ ಅಂತ ನನಗೆ ಡೌಟ್ ಆಗ್ತಿದೆ. ಅದೆಲ್ಲ ಪಕ್ಕಕ್ಕಿಟ್ರೆ ಅಷ್ಟಕ್ಕೂ ಹಾರಿಕಾ ಅವಳೊಬ್ಳಿಗೆ ಇದನ್ನೆಲ್ಲ ಮಾಡಕ್ ಹೇಗ್ ಸಾಧ್ಯ ಆಯ್ತು? ಅಂದ್ರೆ ಶಿವಾನಿನ ಕಿಡ್ನಾಪ್ ಮಾಡಿದ್ದು, ಆ ಪ್ಲೇಸಲ್ಲಿ ಬೇರೆ ಹುಡುಗಿನ ಡೆಡ್ ಬಾಡಿ ಇಟ್ಟಿದ್ದು, ಕ್ಯಾಬ್ ಡ್ರೈವರ್ನ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಇದೊಂದೇ ಅಲ್ಲ ರೀ, ಈ ನಡುವೆ ಆಗಿರೋ ಎಲ್ಲ ವಿಷಯಗಳ ಹಿಂದೆ ಹಾರಿಕನ್ ಕೈವಾಡ ಇದೆಯೇನೋ ಅಂತ ಅನ್ನಿಸ್ತಿದೆ. ಅಂದ್ರೆ ರಾಕಿ ಆಕ್ಸಿಡೆಂಟು, ಆಫೀಸಲ್ಲಿ ಬಾಂಬು, ಅಖಿಲ್ ಅರೆಸ್ಟ್ ಆಗಿದ್ದು ಇದೆಲ್ಲ ಹಾರಿಕಾನೇ ಮಾಡಿದಾಳೆ ಅಂತೀಯ ವಸು? ಖಂಡಿತ ಭಾವ. ಎಂಗೇಜ್ಮೆಂಟ್ ನಡೆಯೋ ದಿನ ಗ್ಯಾಸ್ ಪ್ರಯೋಗ ಮಾಡಿದ್ದು ಕೂಡ ಹಾರಿಕಾನೆ. ನಮಗ್ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯಗಳನ್ನ ಹಾರಿಕಾ ಮಾಡ್ತಿದ್ದಾಳೆ. ಹಾರಿಕಾ ಪೂರ್ತಿಯಾಗಿ ಕ್ರಿಮಿನಲ್ ಆಗಿ ಬದಲಾಗಿದ್ದಾಳೆ ಅಂತ ಹೇಳ್ತಿದ್ದೀರಾ ವಸುವ್ರೆ? ಬಾಂಬ್ ಇಟ್ಟಿದ್ದು, ಆಕ್ಸಿಡೆಂಟ್ ಮಾಡಿಸಿದ್ದು, ಕಿಡ್ನಾಪ್ ಮಾಡಿದ್ದು, ಡೆಡ್ ಬಾಡಿನ ಬದಲಾಯಿಸೋದು, ಇದೆಲ್ಲ ಅಪರಾಧಿಗಳು ಮಾಡೋ ಕೆಲ್ಸನೇ ಅಲ್ವಾ ಬಿ?